ಯಾವ ನಮ್ಮ ಅಕ್ಕ ಮಾದೇವಿ ಏನ್ ಮಾಡ್ಯಾಳ್ರಿ ಬಾ ಯಾವ ನಮ್ಮ ಅಕ್ಕ ಮಾದೇವಿ ಉಡ್ತಾಡಿ ಗ್ರಾಮ ಬಿಟ್ಟು ಕಲ್ಯಾಣಕ್ಕೆ ಹೋಗಬೇಕಾದ್ರನ ಆಕಿ ಹೆಂಗ ಹೋಗ್ಯಾಳ ಅನ್ನೋ ಅಂತದು ಒಂದೊಂದು ಮಾತು ಹೇಳ್ಕೊತ ಹೋದ್ರೆ ಇಂದೊಂದು ದಿವಸ ಮುಗಿಯಂಗಿಲ್ಲ. ಯಾವ ನಮ್ಮ ಅಕ್ಕ ಮಾದೇವಿ ಇನ್ನು ಚಿಕ್ಕವಳಿದ್ಲು. ಚಿಕ್ಕವಳು ಇದ್ದಾಗ ಕೌಶಿಕ ರಾಜನ ಮೆರವಣಿಗೆ ಹೊಂಟಿತ್ತು. ಎಲ್ಲಾ ಗೆಳೆಯರು ಕೂಡ ಕೂಡಿಕೊಂಡು ಅಕ್ಕ ಮಾದೇವಿ ಕೌಶಿಕ ರಾಜನ ಮೆರವಣಿಗೆ ನೋಡ್ತಾ ಇದ್ದಳು. ನೋಡು ಸಮಯದಲ್ಲಿ ನೂರಾರು ಹೆಣ್ಣು ಮಕ್ಕಳು ಇದ್ದಿದ್ರು. ಕೌಶಿಕ ರಾಜನ ಮೆರವಣಿಗೆ ಹೊಂಟಿತ್ತು. ನೂರಾರು ಹೆಣ್ಣು ಮಕ್ಕಳ ಒಳಗೆ ಸುಂದರವಾಗಿ ಕಾಣಿಸ್ತಾ ಇದ್ದಳು ನಮ್ಮ ಅಕ್ಕ ಮಾದೇವಿ. ಆ ಮನೆ ಗುರ್ತಿಸಿದ ಇಂಥ ಮನೆ ಒಳಗ ಒಂದು ಸುಂದರವಾದಂತ ಹೆಣ್ಣದ, ಈಕಿನ ನಾ ಲಗ್ನ ಮಾಡ್ಕೋಬೇಕಂತ ಕೌಶಿಕ ರಾಜ ನಮ್ಮ ಆನವಾದಡಿಗೆ ಅನುಸಾಯಟ್ಟಿದಾಳು. ತಿನ್ನೋದಕ್ಕಾಗಿ ತ್ರಿಮೂರ್ತಿ ಕೊಟ್ಟಿದ್ದಾಳು. ತಿನ್ನೋದಕ್ಕಾಗಿ ತ್ರಿಮೂರ್ತಿ ಕೊಟ್ಟಿದ್ದಾಳು. ಅರ್ವೇನ ಚತುರ್ಧ ಮನ ಮುನಿಗಳಿಗೆ ಎಡಿ ಮಾಡಿ ಇಟ್ಟಿದ್ದಾಳು. ಚತುರ್ಧ ಮನ ಮುನಿಗಳಿಗೆ ಎಡಿ ಮಾಡಿ ಇಟ್ಟಿದ್ದಾಳು. ಪಾರ್ಮಾರ್ಥಕ್ಕೆ ಮಾಲಪಾಳ ತೊಟ್ಟಿದ್ದಾಳು. ನಿರ್ಮಲವಾದ ದೇವರು ಮಾಡಿ ಹುಟ್ಟಿದ್ದಾಳು. ನಿರ್ಮಲವಾದ ದೇವರು ಮಾಡಿ ಹುಟ್ಟಿದ್ದಾಳು. ಏನ್ ಹೇಳಿದ್ರು ಇಲ್ಲಿ ತನಕ ನಮ್ಮ ಅಣ್ಣವ್ರು ಬಹಳ ಚಂದಂಗ್ ಹೇಳಿದ್ರು. ಭಕ್ತಿ ವಿಷಯ ಪದ್ಯಗಳ ನಡೆದವ. ಭಕ್ತಿ ವಿಷಯ ಪದ್ಯದೊಳಗನ ನಾನು ಎನ್ನುವಂತದ ಬೇದಾರ್ಥ ಬರಂಗಿಲ್ಲ. ಮೊದಲ ಹಾಲು ಇರ್ತದ, ಹಾಲು ಕೆಟ್ಟು ಮೊಸರಾಯ್ತು, ಮೊಸರು ಕೆಟ್ಟು ಮಜ್ಜಿಗೆ ಆಯ್ತು, ಮಜ್ಜಿಗೆ ಕೆಟ್ಟು ಯಾಕಂದ್ರೆ ಬೆಣ್ಣೆ ಆಯ್ತು, ಬೆಣ್ಣೆ ಕೆಟ್ಟು ತುಪ್ಪ ಆಯ್ತು, ದೇವ್ರಿಗೆ ದೀಪ ಆಗಿ ಮಾತ ಗಪ್ಪ ಹಾಕದ. ಅಲ್ಲಿ ನೀನು ಹೆಣ್ಣ ಶಿವ ಶಕ್ತಿ ಅನ್ನುವಂಥದ್ದು ಅಲ್ಲಿ ತೂರ್ಯಾತೀತಕ ಹೋಗಿ ಮುಟ್ಟಿತಂದ್ರನ ಅಲ್ಲಿ ಹೆಣ್ಣು ನೋಡ್ಲಕ್ಕ ಬರಂಗಿಲ್ಲ ಮತ್ತು ಗಂಡು ನೋಡ್ಲಕ್ಕ ಬರಂಗಿಲ್ಲ.
ಅದಕ್ಕಾಗಿ ಯಾವ ನಮ್ಮ ಅನುಸಯ ಅನ್ನಭಾವದಡಿಗೆ ಅನುಸಯ ಅಟ್ಟಿದಾಳು ತಿನ್ನೋದಕ್ಕಾಗಿ ತ್ರಿಮೂರ್ತಿ ಕೊಟ್ಟಿದಾಳು ತನ್ವೀನಾಶ ತೊರೆದು ಮನಮುನಿಗಳಿಗೆ ಎಡಿ ಮಾಡಿ ಇಟ್ಟಿದಾಳು ಅಂತ ಹೇಳ್ತಾರೆ. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರನೇ ಏನ್ ಮಾಡ್ಯಾರಿವ ಯಾವ ನಮ್ಮ ಅನುಸಯನ ಮನೆ ಒಳಗ ಕೂಸ್ ಮಾಡಿ ತೊಟ್ಟಿದಾಗ ಹಾಕಿ ಜೋಗಳ ಪಾಡ್ಯಾಳ ನಮ್ಮ ಅನುಸಯ ಅಂತ ಸತ್ಯವನ ಹೆಣ್ಣಮಗಳು. ನಮ್ಮ ಭಾರತ ಕಾಂಡ ಭೂಮಿ ಮೇಲೆ ಅಂತ ಮಹಾನ ಮಾನ ಪತಿವ್ರತ ಶಿರೋಮಣಿಯಾಗಿ ಹೋಗಿದ್ದಾರೆ. ಸ್ವತಃ ತ್ರಿಮೂರ್ತಿಗಳನ್ನ ತಾಯಿ ತನ್ನ ಎದಿ ಹಾಲು ಕೊಟ್ಟು ಸಂರಕ್ಷಣೆ ಮಾಡಿಬಿಟ್ಟಾಳ ನೋಡ್ರಿ. ಎಂತಾತ ಮತ್ತ ಅನ್ನಭಾವರಿಗೆ ಅನುಸಯ ಅಟ್ಟಿದಾಳು ತಿನ್ನೋದಕ್ಕಾಗಿ ತ್ರಿಮೂರ್ತಿ ಕೊಟ್ಟಿದಾಳು ತನ್ವೀನಾಶ ತೊರೆದು ಮನಮುನಿಗಳಿಗೆ ಎಡಿ ಮಾಡಿ ಇಟ್ಟಿದಾಳು. ಪಾರಮಾರ್ಥಕ್ಕೆ ಮಾದೇಪಾಣ ತೊಟ್ಟಿದಾಳು ನಿರ್ಮಲವಾದ ದಿಗಂಬರ ಮಾಡಿ ಹುಟ್ಟಿದಾಳು. ಧೈರ್ಯದ ಹತಿಯಾರ ದಾನೇಶ್ವರಿ ಕೈಯಾಗಿ ಹಿಡಿದು ದುರ್ಗಿ ಅವತಾರ ತೊಟ್ಟಿದಾಳು. ಯಾವ ನಮ್ಮ ಅಕ್ಕ ಮಾದೇವಿ ಏನ್ ಮಾಡ್ಯಾಳ್ರಿವ ಯಾವ ನಮ್ಮ ಅಕ್ಕ ಮಾದೇವಿ ಉಡ್ತಾಡೆ ಗ್ರಾಮ ಬಿಟ್ಟು ಕಲ್ಯಾಣಕ್ಕೆ ಹೋಗಬೇಕಾದ್ರನ ಆಕಿ ಹೆಂಗ ಹೋಗ್ಯಾಳ ಅನ್ನೋ ಅಂತದು ಒಂದೊಂದು ಮಾತು ಹೇಳ್ಕೊತ ಹೋದ್ರೆ ಇನ್ನೊಂದು ದಿವಸ ಮುಗಿಯಂಗಿಲ್ಲ. ಯಾವ ನಮ್ಮ ಅಕ್ಕ ಮಾದೇವಿ ಇನ್ನು ಚಿಕ್ಕವಳಿದ್ಲು. ಚಿಕ್ಕವಳು ಇದ್ದಾಗ ಕೌಶಿಕ ರಾಜನ ಮೆರವಣಿಗೆ ಹೊಂಟಿತ್ತು. ಎಲ್ಲಾ ಗೆಳೆಯರು ಕೂಡ ಕೂಡಿಕೊಂಡು ಅಕ್ಕ ಮಾದೇವಿ ಕೌಶಿಕ ರಾಜನ ಮೆರವಣಿಗೆ ನೋಡ್ತಾ ಇದ್ದಳು. ನೋಡು ಸಮಯದಲ್ಲಿ ನೂರಾರು ಹೆಣ್ಣು ಮಕ್ಕಳು ಇದ್ದಿದ್ರು. ಕೌಶಿಕ ರಾಜನ ಮೆರವಣಿಗೆ ಹೊಂಟಿತ್ತು. ನೂರಾರು ಹೆಣ್ಣ ಮಕ್ಕಳ ಒಳಗೆ ಸುಂದರವಾಗಿ ಕಾಣಿಸ್ತಾ ಇದ್ದಳು ನಮ್ಮ ಅಕ್ಕ ಮಾದೇವಿ. ಆ ಮನೆ ಗುರ್ತಿಸಿದ ಇಂಥ ಮನೆ ಒಳಗ ಒಂದು ಸುಂದರವಾದಂತ ಹೆಣ್ಣದ ಈಕಿನ ನಾ ಲಗ್ನ ಮಾಡ್ಕೋಬೇಕಂತ ಕೌಶಿಕ ರಾಜ ತನ್ನ ಮೆರವಣಿಗೆ ಮುಗಿಸ್ಕೊಂಡು ತನ್ನ ಮನೆ ಕಡೆ ಅರಮಂದಿರ ಕಡೆ ಹೋಗಿಬಿಟ್ಟ. ಹೋಗಿ ಕೊಂಡಿ ಮನ್ಸನ್ನ ಕಳಿಸ್ತಾ ಇದ್ದಾರ. ಇಂಥ ಮನೆ ಒಳಗೆ ಸುಂದರವಾದ ಹೆಣ್ಣದ ಆಕಿನ ನಾ ಲಗ್ನ ಮಾಡ್ಕೋತೀನಿ ಅಂತ ಹೇಳಿದಾಗ ಏನಾಗ್ತದ ಕೊಂಡಿ ಮನ್ಸನ್ರ ಬಂದ ಕೇಳ್ತಾರ. ಅಷ್ಟ್ರೊಳಗ ನಮ್ಮ ಅಕ್ಕ ಮಾದೇವಿ ಲಿಂಗ ಪೂಜಾ ಕೂತಿದ್ದಳು. ಲಿಂಗ ಪೂಜಾ ಕೂತಾಗ ಕೊಂಡಿ ಮನ್ಸನ್ರ ಕೇಳ್ತಾರ. ತಾಯಿ ತಂದಿನ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮಿತ್ರಾದೇವಿ, ಅಮ್ಮ ತಾಯಿ ಕೌಶಿಕ ರಾಜ ನಿಮ್ಮ ಮಗಳೆಲ್ಲ ಲಗ್ನ ಆಗ್ತಾಳಂತ ಕೊಡ್ತೀರೇನಮ್ಮ ಅಂತ ಕೇಳಿದಾಗ ಆಕಿ ಲಗ್ನ ಆಗ್ತಾಳು ಇಲ್ಲೋ ನಮಗ ಗುರುತಿಲ್ಲ. ಮಾದೇವಿ ಪೂಜಾ ಕೂತಾಳ. ಪೂಜಾ ಮುಗಿಸ್ಕೊಂಡು ಹೊರಗೆ ಬರ್ತಾಳ. ನೀವ ನೇರವಾಗಿ ಕೇಳಿಬಿಡ್ರಿ ಅಂತ ಹೇಳಿ. ಯಾಕಾಗವಲ್ದಂದ್ರು ಅಷ್ಟ್ರೊಳಗ ಪೂಜಾ ಮುಗಿಸ್ಕೊಂಡು ಹೊರಗೆ ಬಂದ್ರು. ಬರುದ್ರೊಳಗಾಗಿ ಕೊಂಡಿ ಮನ್ಸಂಡ್ರನ್ನ ಕೋಶನ ಮಾಡ್ತಾ ಇದ್ರು. ತಾಯಿ ಮಾದೇವಿ ತಾಯಿ ಅವ್ರಿಗೆ ಕೇಳಿದ್ರು, ಏನಮ್ಮ ತಾಯಿ ಕೌಶಿಕ ರಾಜ ನಿನ್ನ ಲಗ್ನ ಆಗ್ತಾನಂತ ಒಪ್ಪುತ್ತೇನು ಅಂತ. ಆವಾಗ ಅಕ್ಕ ಮಾದೇವಿ ಆಕಾಶ ಕಡದ ಮೈ ಮೇಲೆ ಬಿದ್ದಂಗ ಆಯ್ತ ತಾಯಿಗೆ. ಆಕಾಶ ಕಡದ ಮೈ ಮೇಲೆ ಬಿದ್ದಂಗ ಆಯ್ತು ತಾಯಿ. ಈಗ ಒಲ್ಲತ್ತೀನಿ ನನಗ ಚಿತ್ರಹಿಂಸೆ ಕೊಡ್ತಾನ ಮತ್ತು ನನ್ನ ತಾಯಿ ತಂದಿನ ಎಳೆದು ಹೋದ ರಾಜ್ಯದೊಳಗಿಡ್ತಾನ. ಇದು ಎಂತ ಪ್ರಸಂಗ ಬತ್ತಂತ ವಿಚಾರ ಮಾಡಿದ್ರು. ನಾ ಧೈರ್ಯ ಬಿಟ್ರೆ ಎಲ್ಲ ಕೆಲಸ ಕೆಡ್ತದ, ನಾ ಧೈರ್ಯ ಬಿಡಬಾರ್ದು. ಅದಕ್ಕೆ ಹೇಳ್ತಾರ ಮಾತ್ಮರು ಒಂದು ಮಾತ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹೈನಾಗುವುದಯ್ಯ, ನೀನು ಒಲಿದರೆ ಇಸವು ಅಮೃತ ಆಗುವುದಯ್ಯ, ನೀನು ಒಲಿದರೆ ಸಕಲ ಪರಿಪಾರ್ಥ ನಿನ್ನಿಂದ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ನಾ ಬಿಟ್ರೆ ಎಲ್ಲ ಕೆಲಸ ತಪ್ಪಾಕ್ಕದಂತ ತಿಳಿದು ಆದ್ರೆ ನನ್ನ 3 ಕರಗಳದಾವ, 3 ವರ್ಷ ನಡ್ಸ್ಕೊತ ಹೋದ್ರ ತದನಂತರ ಲಗ್ನ ಇಲ್ಲಕ ಇಲ್ಲ ಅಂತ ಹೇಳ್ತಾಳ ಅಕ್ಕ ಮಾದೇವಿ. ಎಷ್ಟು ಧೈರ್ಯವಂತ ಹೆಣ್ಣು ಮಗಳು. ಯಾವ್ಯಾವ ಅಂತ ಕೇಳಿದ್ರು ಕೊಂಡಿ ಮನ್ಸಂಡ್ರು. ನಿತ್ಯ ತನ್ನ ರಾಜ್ಯದೊಳಗೆ ದಾಸೋಗ ಇಡಬೇಕು,
ಇದು ಒಂದನೇ ಕರಾರ. ದಾಸೋಗ ಇಡ್ಬೇಕು ಇದು ಮೊನ್ನೆ ಕರಾರ. ಎರಡನೇ ಕರಾರ ಯಾವುದು? ಯಾವ್ದ್ರಿ? ಲಿಂಗಿಲ್ಲದ ಭವ್ಯದಾನು ಲಿಂಗ ಕಟ್ಕೋಬೇಕು. ಲಿಂಗ ಕಟ್ಕೋಬೇಕು. ಮೂರನೇ ಕರಾರ ಯಾವುದು? ಹಾ ನಾನು ಲಿಂಗ ಪೂಜಾ ಕೂತಾಗ ನನ್ನ ಸ್ಪರ್ಶ ಮಾಡಬಾರ್ದು, ನನ್ನ ಮುಟ್ಟಬಾರ್ದು, ನನ್ನ ಕೂಡ ಮಾತಾಡಬಾರ್ದು. ಹೌದೌದ್ರಿ. ಇವು ಮೂರು ಕರಾರಗಳ 3 ವರ್ಷ ನಡ್ಸ್ಕೊತ ಹೋದ್ರ ಆದ್ರೆ ತದನಂತರ ಲಗ್ನ ಆಗ್ಲಿಕ್ಕೆ ಇಲ್ಲ ಅಂತ ಹೇಳ್ತಾಳ ಅಕ್ಕ ಮಾದೇವಿ. ಹೇಳ್ತಾಳ್ರಿ. ಹೋಗಿ ಕೇಳ್ಕೊಂಡು ಬರೋಗ ನಿನ್ನ ರಾಜ ನಂದಳು. ಅದೇ ಪ್ರಕಾರವಾಗಿ ಅಕ್ಕ ಮಾದೇವಿ ಹೆಂಗ ಹೇಳಿದ್ರು ಅದೇ ಪ್ರಕಾರವಾಗಿ ಬಂದು ಕೇಳ್ತಾ ಇದ್ರು. ಹೌದೌದ್ರಿ. ಕೇಳಿದಾಗ ಹೇಳ್ದ ಯಾರು ಕೌಶಿಕ ರಾಜ. ಏನ್ ಹೇಳ್ತಾನ್ರಿ ಇವ? ಕೌಶಿಕ ರಾಜ ಹೇಳಿದವಾಗ ಏನು 3 ವರ್ಷ ಹೋಗೋದು ದೊಡ್ಡ ಆಗದ, ಒಪ್ಪತೀನಿ ಹೋಗಿ ಬಿಡಂದ. ತಾನಾಗಿ ಬರಬೇಕಾಯ್ತು ಕೌಶಿಕ ರಾಜನ ಅರಮಂದಿರಕ್ಕೆ. ಹೌದೌದ್ರಿ. ಮಾದೇವಿ ಹೇಳಿದ ಪ್ರಕಾರವಾಗಿ ನಿತ್ಯ ದಾಸೋಗ ಇಟ್ಟ ಬಿಟ್ಟ. ದಾಸೋಗ ಇಟ್ಟಾಗ ಎಷ್ಟೋ ಸಾಧು ಸಂತರು ಶರಣರು ಪ್ರಸಾದ ನಡೀತಾ ಇತ್ತು. ನಡೀತಿದ್ರಲ್ಲ. ಒಳ್ಳೆ ಸಂತೋಷವಾಗಿ ಅಕ್ಕ ಮಾದೇವಿ ಪಿತ್ತಂಬರಿಗಳ ಉಟ್ಟುಕೊಂಡು ಆಭರಣಗಳ ತೊಟ್ಟುಕೊಂಡು ಕೊಟ್ಕೊಂಡು ಎಲ್ಲ ಸಾಧು ಸಂತರಿಗೆ ಶರಣರಿಗೆ ಊಟಕ್ಕೆ ನೀಡ್ತಾ ಇದ್ದಳು, ಪ್ರಸಾದ ನೀಡ್ತಾ ಇದ್ದಳು. ನೀಡೋ ಸಮಯದ ಒಳಗ ಏನಾಗ್ತದ? ಕೊಂಡಿ ಮಂಚಂಡ್ರ ಚುಚ್ಚಿ ಬಿಡ್ತಾರ. ಏನಂದ್ರಿ? ಏನ ಕೌಶಿಕ ರಾಜ, ನಿನ್ನ ಪಟ್ಟದ ರಾಣಿಯಾಗಿ ಬರೋಳು ಹೌದಾ? ಏಕೋಚಿತಿಯಿಂದ ಸಾಧು ಸಂತರಿಗೆ ಊಟಕ್ಕೆ ನೀಡುತ್ತಾಳ, ನಿನ್ನ ಧರ್ಮೇನ ರಾಜ ಅಂದಾಗ ಸಿಟ್ಟು ಬಂದು ಬಿಡ್ತು ಕೌಶಿಕ ರಾಜನಿಗೆ. ಹೌದೌದ್ರಿ. ಏನು ಊಟಕ್ಕೆ ಕೂತಿದ್ರು ಆ ಊಟಕ್ಕೆ ಕೂತು ಎಡಿ ಮೇಲೆ ಎಲ್ಲಾನು ಹೊಡೆದೋಡಿಸಿಬಿಟ್ಟ ಕೌಶಿಕ ರಾಜ. ಅವಾಗಂತಾಳ ಮಾದೇವಿ, ಕೌಶಿಕ ಒಂದ್ರ ಒಳಗಿಂದ ತೆಪ್ಪಿದಿ ಯಾತ್ಸರ ಅಂತ. ಎರಡನೇ ಕರಾರ ಯಾವುದು? ಯಾವ್ದ್ರಿ ಇವ? ಲಿಂಗಿಲ್ಲದ ಭವ್ಯದ ನಾವು ಲಿಂಗ ಕಟ್ಕೋಬೇಕು. ಲಿಂಗ ಕಟ್ಕೋಬೇಕು. ಏನು ಒಂದು ಹೆಣ್ಣಿನ ಮಾತು ಕೇಳಿ ಲಿಂಗ ಕಟ್ಕೊಳಕ ತಯಾರಾಗಿ ನಾವೇನ್ ಲಿಂಗಾಯ್ತ್ರೆ ಏನು ನಾವು ಲಿಂಗ ಕಟ್ಕೊಳಂಗಿಲ್ಲ ಅಂತ ಹೇಳಿಬಿಟ್ರು ಕೊಂಡಿ ಮಂಚ. ಹೇಳ್ತಾರಿ ಇವ. ಅಲ್ಲಿ ಲಿಂಗ ಕಟ್ಕೊಲಿಲ್ಲ, ಅದು ಒಂದು ಫೇಲ್ ಆಯ್ತು. ಹೌದು. ಮೂರನೇ ಕರಾರ ಯಾವ್ದಂದ್ರ ಯಾವ್ದ್ರಿ? ಏನ್ ಮಾಡ್ತಾಳ ಅಕ್ಕ ಮಾದೇವಿ ಪೀತಾಂಬರಿ ಉಟ್ಕೊಂಡು ಆಭರಣಗಳ ತೊಟ್ಕೊಂಡು ದಾಸಿಯರ್ನ ದ್ವಾರ ಬಾಗಿಲಕ ಕೌಲ್ಕ ನಿಲ್ಲಿಸಿ, ಕೊಂಡಿ ಮಂಚಾಂಡ್ರ ಬರ್ಲಿ ಕೌಶಿಕ ರಾಜರೇ ಬರ್ರಿ, ಯಾರು ಬಂದ್ರು ನನ್ನ ಪೂಜಾ ಮುಗಿವರೆಗೇನು ನನ್ನ ಆಜ್ಞೆ ಆಗೋ ತನಕ ಯಾರು ಒಳಗೆ ಬಿಡಬೇಡ ಅಂತ ಹೇಳಿ ತಾಕಿದ್ದ ಮಾಡಿ ಮಾಡಿ ದಾಸಿಯರ ದ್ವಾರ ಬಾಗಿಲಕ ಕೌಲ್ಕ ನಿಲ್ಲಿಸಿ ಹೋಗಿ ಅಕ್ಕ ಮಾದೇವಿ ಪೂಜಾ ಕೂತಿದ್ವು. ಪೂಜಾ ಕೂತಾಗ ಅದಕ್ಕಾಗಿ ಹೋಗಿ ಪೂಜಾ ಕೂತಿದ್ಳು. ಹೌದು. ಎಡಕ ಬಲಕ ತುಪ್ಪದ ದೀಪಗಳನ್ನು ಹಚ್ಚಿ ನಾನಾ ತರದ ಪುಷ್ಪಾದಿಗಳನ್ನ ಧರಿಸಿ ಒಳ್ಳೆ ವೈಭವದಿಂದ ಅಕ್ಕ ಮಾದೇವಿ ಪೂಜಾ ಕೂತಿದ್ವು. ಅಲ್ಲಿ ಕೊಂಡಿ ಮಂಚಾಂಡ್ರು ಕೌಶಿಕ ರಾಜನಿಗೆ ಚುಚ್ಚಿ ಬಿಟ್ರು. ಏನಂದ್ರಿ ಇವ? ಯಾಕಂದ್ರೆ ಇದೊಂದು 2 ಕರಾರ ತೆಪ್ಸಿದಿ, ಇನ್ನು ಒಂದೇ ಲಾಸ್ಟ್ ಉಳ್ದದ ಫೈನಲ್. ಅಷ್ಟು ಉಳ್ದದ. ಮಾದೇವಿ ಪೂಜಾ ಕೂತಾಳ, ಅಲ್ಲಿ ಹೋಗಿ ಮುಟ್ಟಿ ಕೆಡಿಸಿ ಬಿಡು, ನಿನಗೆ ಲಗ್ನ ಆಗಲಾಕ ಕುಲ್ಲ ಆಗ್ತದ ಅಂತ ಹೇಳಿಬಿಟ್ರು. ಯಾಕಾಗವಲ್ದಂದ ಹೌದ್ರಿ. ಕಾಮ ತೋರಣಮ್ಮ ನಾಮ ಲಕ್ಷಣಮ್ಮ, ಕಾಮನಾದ ಪುರುಷರಿಗೆ ನಾಚಿಕೆ ಭಯ ಏನೇನು ಇರಂಗಿಲ್ಲ ಅಂತ. ಅವಾಗ ಏನ್ ಹೇಳ್ತಾರು ಏನ್ ಹೇಳ್ತಾರಿ ಇವ? ಅವಾಗ ಏನ್ ಹೇಳ್ತಾರು, ಒಳಗೆ ಹೋಗ್ತಿದ್ದ ದಾಸಿಯರ ದ್ವಾರ ಬಾಲಕ ನಿಂತಿದ್ರು. ನಿಂತಿದ್ರು. ಅಮ್ಮವ್ರ ಪೂಜಾ ಕೂತಾರ, ಅಮ್ಮವ್ರ ಪೂಜಾ ಮುಗಿವರೆಗೆ ನೀವು ಒಳಗೆ ಬಿಡ್ಕೊಡುದು ಅಂತ ಹೇಳಿ ಹೇಳಿದಾಗ ನನ್ನ ದಾಸಿಯರ ನನಗೆ ಹೇಳುವಂತ, ನನಗ ಬುದ್ಧಿ ಹೇಳುವಂತ ಮಟ್ಟಿಗೆ ಬಂದ್ರೆ ಏನು ನನ್ನ ರಾಜ್ಯದೊಳಗಿದ ಅನ್ನದ ಋಣ ಕಡ್ದಂಗ್ ಕಾಣಿಸ್ತದ ನಿಮಗಂತ ಅವ್ರನ್ನೂ ಹೊಡೆದು ಓಡಿಸಿಬಿಟ್ಟ ಕೌಶಿಕ. ಹೌದೌದ್ರಿ. ಒಳಗ ಹೋದ, ಮತ್ಯಾರೇ ಆಗಿದ್ರೆ ಸಾಕ್ಷಾತ್ ನಮಸ್ಕಾರ ಮಾಡಬೇಕಾಗಿತ್ತು. ಸಾಕ್ಷಾತ್ ಪಾರ್ವತಿ ರೂಪ ಕಾಣಿಸ್ತಾ ಇತ್ತು. ರೂಪ ಕಾಣಿಸ್ತಿತ್ತು. ಇವ ಹಂಗೇನು ಮಾಡ್ಲಿಲ್ಲ. ಏನ್ ಮಾಡ್ತಾನ್ರಿ ಇವ? ಏನ ಲಿಂಗ ಹಿಡಿದ ಪೂಜಾ ಮಾಡ್ತಿಲ್ಲ ಮಾದೇವಿ, ಅದನ್ನೇ ಕೈ ಹೋಗಿ ಮುಟ್ಟಿ ಬಿಟ್ಟ ಕೌಶಿಕ ರಾಜ. ಅದನ್ನೇ ಕೈ ಹೋಗಿ ಮುಟ್ಟಿದಾಗ ಕಣ್ಣು ತೆರೆದು ನೋಡ್ತಾಳ ಮಾದೇವಿ. ಕಿಡಿ 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 ಬಂಗಾರ ಬೆಂಕಿ ಕಾರ್ತಾಳೆ. ಕಣ್ಣು ತುಂಬಾ ನೀರು ತರ್ತಾಳೆ ಅಕ್ಕ ಮಾದೇವಿ, ಕಣ್ಣು ತುಂಬಾ ನೀರು ತರ್ತಾಳೆ. ದುಷ್ಟ ಹೌದು. ಕೌಶಿಕ ರಾಜ
ನನ್ನ ಮುಟ್ಟಿ ಕೆಡಿಸಿದೆ ಆ ದುಷ್ಟ. ಯಾಕಂದ್ರೆ ನಾನು ಚೆನ್ನ ಮಲ್ಲಿಕಾರ್ಜುನಗಾಗಿ ಮೀಸಲು ಬಿಟ್ಟದ ಇದು ಪಂಚಮಹಾಭೂತ ಶರೀರ. ನನ್ನ ಮುಟ್ಟಿ ಕೆಡಿಸಿದೆ ಆ ದುಷ್ಟ. ದೂರ ಸರಿ ಚೆನ್ನಲ್ಲ, ನನ್ನ ಮುಟ್ಟಬೇಡ ಅಂತಾಳೆ ತಾಯಿ. ಮಾದೇವಿ, ಆ ಕಲ್ಲಿನ ಪೂಜೆ ಮಾಡ್ತಿ, ಕಲ್ಲು ನಿನಗೇನು ಕೊಡ್ತದ? ಯಾವಾಗ ನನ್ನ ಅರಮಂದಿರಕ್ಕೆ ಬಂದಿದಿ, ಪಿತ್ತಂಬರಿಗಳ ಹುಟ್ಟಿದಿ, ಆಭರಣಗಳ ತೊಟ್ಟಿದಿ, ನಾನಾ ತರದ ಪಂಚಾಮೃತ ಊಟ ಮಾಡ್ತಿ, ಆ ಕಲ್ಲು ನಿನಗೇನು ಕೊಡ್ತದ ಮಾದೇವಿ? ನನ್ನ ಲಗ್ನ ಆಗಂತ ಹೇಳ್ತಾನ ಕೌಶಿಕ ರಾಜ. ಅವಾಗ ಒಂದು ವಚನ ಸಾಹಿತಿ ಹೇಳ್ತಾ ಇದ್ದಾಳೆ, ಎಮ್ಮಿಗೊಂದು ಚಿಂತೆ, ಸಮಗಾರಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಚೆನ್ನ ಮಲ್ಲಿಕಾರ್ಜುನ ಒಲಿತನ ಒಲಿಲಿಲ್ದನು ನನಗ ಚಿಂತೆ ಆಗ್ಯದ, ನಿನಗ ನಿನ್ನ ಕಾಮದ ಚಿಂತೆ ಆಗ್ಯದ ಕೌಶಿಕ. ದೂರ ಸರಿ ತುವಾನಿನ ಪಿತ್ತಂಬರಿಗಳ ತುವಾನಿನ ಆಭರಣಗಳಂತಾಳೆ ತಾಯಿ. ಹಾಗೆ ಆಕಿಗೆ ಜಡಿ ಇಳಿದು ಬಿಟ್ಟು ಏನು ಮೈ ಮೇಗಿಲಿ ತೆಗೆದು ಹೋದಳು, ಬ್ರಹ್ಮಾಂಡಕ್ಕಿದ್ದಷ್ಟು ಉರಿಲಕ್ಕತ್ತವನಿಗೆ ಬಿದ್ದು ಹೊಳ್ಳಾಡಿ ಹೇಳ್ತಾನ, ಯಾರ ಮುಂದ ಅಕ್ಕ ಮಾದೇವಿ ಮುಂದೆ ದುಃಖ ಮಾಡ್ತಾನ. ಎಲ್ಲಾ ಗ್ರಾಮಸ್ಥರು ಬಂದು ಕೂಡಿ ಬಿಟ್ರು. ಕೂಡಿದಾಗ ಯಾರು ಹೊಡಿಲಕ್ಕೆ ಬರ್ತಿದ್ರು, ಯಾರು ಬೈತಿದ್ರು, ಏನ್ರಿ ಮಾಡ್ಬೇಕಂತ ಬಂದ್ರು. ಅವಾಗ ಹೇಳ್ತಾಳೆ, ಅವಾಗೇನಲ್ಲಕ್ ಹೋಗ್ಬೇಡ್ರಿ, ಇನ್ನೂ ಒಂದ್ ಸ್ವಲ್ಪ ಈ ಶರೀರ ಮೇಲೆ ಮೋಹ ಇಟ್ಟಿದಿ, ಅವತ್ತಿ ಅವನು ನನ್ನ ಗುರು ಅದಾನ, ಅವಾಗೇನಲ್ಲಕ್ ಹೋಗ್ಬೇಡ್ರಿ ಅಂತ ಹೇಳ್ತಾಳ ಅಕ್ಕ ಮಾದೇವಿ. ನಮ್ಮಂತವ್ರು ಆದ್ರೆ ಬಿಟ್ಟಿವ್ರ ಎಳಿರಿ, ಆ ಮಗನ ಕಡ್ದು ಹಾಕ್ರಿ ಅನ್ನೋ ಮುಂದಿನ ಆಕೆ ಹಂಗಲ್ಲಿಲ್ಲ. ಅದಕ್ಕಾಗಿ ಅವಾಗ ತಾಯಿ ತಂದೆ ಓಡಿ ಬರ್ತಾರ, ಅಮ್ಮ ಅವ್ ಏನ್ರ ಅಂದಿರ್ಬೋದು, ನಡಿ ನಮ್ಮ ಮನೆಗೆ ಹೋಗುಣ ಅಂದಾಗ, ನಾ ಮುಂದಿಟ್ಟ ಕಾಲ ನಾ ಹಿಂದಿಡಂಗಿಲ್ಲ, ನನಗ ಕಲ್ಯಾಣ ಕರಿತದ, ನಾ ಕಲ್ಯಾಣಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳ ಅಕ್ಕ ಮಾದೇವಿ. ಕಲ್ಯಾಣಕ್ಕೆ ಹೋಗ್ತಾ ಇದ್ದಾಳ. ಯಾಕಂದ್ರೆ ಇದು ಈಗ ಎಷ್ಟೋ ಶರಣರ ಹುಟ್ಟ್ಯಾರ ನಮ್ಮ ಭಾರತ ಕಾಂಡ ಭೂಮಿ ಮೇಲೆ, ಆದ್ರ ಅಣ್ಣ ಬಸವಣ್ಣ ಅಕ್ಕ ಮಾದೇವಿ ಅಂತ ಇಬ್ಬರಿಗೆ ನಾಮಕರಣ ಬಂದದ. ಅಣ್ಣ ಬಸವಣ್ಣ ಅಕ್ಕ ಮಾದೇವಿ ಇಂತಿಂತಾವು ಆ ಘಟನೆಗಳಾಗಿ ಹೋಗ್ಯಾವ. ಅದಕ್ಕಾಗಿ ಹೇಳ್ತಾರ, ಅನಬಾವರಿಗೆ ಅನುಸಾರ ಅಟ್ಟಿದಾಳು, ತಿನ್ನೋದಕ್ಕಾಗಿ ತ್ರಿಮೂರ್ತಿ ಕೊಟ್ಟಿದಾಳು, ತಿನ್ನೋದಕ್ಕಾಗಿ ತ್ರಿಮೂರ್ತಿ ಕೊಟ್ಟಿದಾಳು. ಧರ್ಮೇನ ಹಾಚ ತೊರೆದು ಮನ ಮೋನೆಗಳಿಗೆ ಎಡೆ ಮಾಡಿ ಧರ್ಮೇನ ಆಚೆ ತೊರೆದು ಮನ ಮೋನೆಗಳಿಗೆ ಎಡೆ ಮಾಡಿ ಪಾರ್ಮಾರ್ಥಕ್ಕೆ ಮಾದೆ ಪಾಣ ತೊಟ್ಟಿದಾಳು, ನಿರ್ಮಲವಾದ ದೇಗ ಮಾಡಿ ಹುಟ್ಟಿದಾಳು, ನಿರ್ಮಲವಾದ ದೇಗ ಮಾಡಿ ಧೈರ್ಯದ ದಾನೇಶ್ವರಿ ಕೈಯಾಗಿಡ್ದು ದುರ್ಗಿ ತೊಟ್ಟಿದಾಳು. ಧೈರ್ಯದ ದಾನೇಶ್ವರಿ ಕೈಯಾಗಿಡ್ದು ದುರ್ಗಿ ತೊಟ್ಟಿದಾಳು. ಲಿಂಗದ ಬಂದ ಎಟ್ಟಿದಾಳು, ಲಿಂಗದ ಬಂದ ನಿಂತ ಪಾಣ ತೊಟ್ಟಿದಾಳು, ಲಿಂಗದ ಬಂದ ನಿಂತ ಅಲ್ಲೇನೊಳಗಿಂದ ಮಲ್ಲಿನಾಥ ಎದ್ದ ಬಂದ ಆಶೀರ್ವಾದ ಪಡೆದಿದ್ದಾಳು. ಅಲ್ಲೇನೊಳಗಿಂದ ಮಲ್ಲಿನಾಥ ಎದ್ದ ಬಂದ ಆಶೀರ್ವಾದ ಪಡೆದಿದ್ದಾಳು. ಬೌದ್ಧ ಬಾಧೆ ಬಂತದೇವಿ ಸುಟ್ಟಿದಾಳು, ಜೀವ ಶಿವಕ್ಕೆ ಶಿವಲೋಕ ಕೊಂಡಿದಾಳು, ಜೀವ ಶಿವಕ್ಕೆ ಶಿವಲೋಕ ಕೊಂಡಿದಾಳು. ಕಂದವಾಡಿ ಕಂದ ಕಾಶಿಮನ ಮಗಳಾಗಿ ಕೊಟ್ಟಿದಾಳು. ಕಂದವಾಡಿ ಕಂದ ಕಾಶಿಮನ ಮಗಳಾಗಿ ಕೊಟ್ಟಿದಾಳು.
ಮನಸೇನ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹೆಣ್ಣ ಮಗಳಿದ್ದ ಆಕೆಯ ನಿಷ್ಠೆ ಅಲ್ಲನ ಮ್ಯಾಲ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹೆಣ್ಣ ಮಗಳಿದ್ದಾಳ ಆಕೆಯ ನಿಷ್ಠೆ ಅಲ್ಲನ ಮ್ಯಾಲ ಬ್ರಾಹ್ಮಣರ ಮನೆ ಸುತ್ತ ಮುಸಲ್ಮಾನರ ಮನೆ ಇದ್ದು ಲಿಂಗವಂತರ ಅಲ್ಲಿ ಇದ್ದಿದ್ದಿಲ್ಲ ಮುಸಲ್ಮಾನ ಹೆಣ್ಣ ಹುಡುಗಾರ ಕೂಡ ಬ್ರಾಹ್ಮಣ ಹುಡುಗಿಗಳ ಮುಸಲ್ಮಾನ ಹೆಣ್ಣ ಹುಡುಗಾರ ಕೂಡ ಬ್ರಾಹ್ಮಣ ಹುಡುಗಿಗಳ ಮುಸಲ್ಮಾನ ತಮ್ಮ ಪದ್ಧತಿ ಪ್ರಕಾರ ಮಾತುಗೊಮ್ಮೆ ಅಂತಾರ ಬೇಸಮೇಲ ಅವರ ಅನ್ನೋದ ನೋಡಿ ಬ್ರಾಹ್ಮಣರ ಹುಡುಗಿ ತಾನು ಕಲ್ಮ ಕಾಲ ಅವರ ಅನ್ನೋದ ನೋಡಿ ಬ್ರಾಹ್ಮಣರ ಹುಡುಗಿ ತಾನು ಕಲ್ಮ ಕಾಲ ಬಿಸ್ಮಿಲ್ಲಲ್ಲಿ ಶಬ್ದ ಮಾಡಿಕೊಂಡಾಳ ಮುಖಪಾಠ ಅಲ್ಲನ ಮೇಲದಿಡ ಏಟ ಅಲ್ಲನ ಮೇಲದಿಡ ಏಟ ತನ್ನ ಮನೆಗೆ ಹೋಗಿ ನಮಾಜ ನಡೆಸಳ ಅವರ ತಂದೆಗೆ ಬಂದಿತು ಬ್ರಾಹ್ಮಣ ಅಂದರ ನಮ್ಮ ಕುಲ ಮಗಳ ಮಾಡುವುದೇನ ಕೃತಿ ವ್ರತ ನಮ್ಮ ನಡೆಯ ಬೆಟ್ಟ ನಡಿತಾಳ ಅಂತ ನಮ್ಮ ನಡೆಯ ಬೆಟ್ಟ ನಡಿತಾಳ ನಮ್ಮ ನಡೆಯ ನಮ್ಮ ನಡೆಯ ಬೆಟ್ಟ ನಡಿತಾಳ ಅಂತ ಕಟ್ಟೆ ಹೊಡೆದ ನವ ಕೈಕಾಲ ಬಾಯಿಲ್ದಲೆ ಹಾಕಿ ಬಿಸ್ಮಿಲ್ಲ ಅನ್ನೀತ ಉಚ್ಚಿಕೊಂಡಾಳ ತನ್ನ ಕೈ ಕಾಲ ಮುಂಜಾನೆದ್ದ ಮುಕ್ಕ ಹಾಕಿ ಬೀಸುವ ಬಾಯಿಲಂದಾಳ ಮುಂಜಾನೆದ್ದ ಮುಕ್ಕ ಹಾಕಿ ಬೀಸುವಾಗ ಬಾಯಿಲಂದಾಳ ಬಿಸ್ಮಿಲ್ಲ ಅನ್ನೋದ ಮುಕ್ಕ ತಾನೇ ತಿಳಿದು ಬೀಸುವ ಕಲ್ಲ ಒಮ್ಮನ ಜೋಳ ಒಂದ ಗಳಿಗ್ಯಾಗ ಬೀಸಿ ಕೆಟ್ಟ ತುಂಬೇಳ ಅಂದ ಒಮ್ಮನ ಜೋಳ ಒಂದ ಗಳಿಗ್ಯಾಗ ಬೀಸಿ ಕೆಟ್ಟ ತುಂಬೇಳ ಅಂದ
ಎಷ್ಟು ಬಾರಿ ಹೇಳಿದಾರ ಕೇಳಿಲ್ಲ ತಂದೆಯ ಮಾತ ಕೇಳ ಪುತ್ರ ನೇತ್ರ ಬಿಸ್ಮಿಲ್ಲ ಪುತ್ರ ನೇತ್ರ ಬಿಸ್ಮಿಲ್ಲ ಬ್ರಾಹ್ಮಣ ಅಕ್ಕಲ ತೆಗೆದ ಇಸ ಹಾಕಿ ಕೊಲ್ಲಬೇಕ ಕೇಳಂತ ಈಕೆ ಕಳಿತಾಳ ನನ್ನ ಕೆಮ್ಮಾತ ಪಟ್ಕ ತುಂಬಿ ವಿಸ ಹಾಕಿ ಮಗಳಿಗೆ ಕೊಡಿ ಅಂದ ತೋರ ಬಿಸ್ಮಿಲಂದ ಕುಳದಾಳ ಹಾಗೆ ತಕಿಗೆ ಅಮೃತ ಬ್ರಾಹ್ಮಣ ದಾನರಂಡೆ ಮಗಳಿಗೆ ಬ್ರಾಹ್ಮಣ ದಾನರಂಡೆ ಮಗಳಿಗೆ ಬ್ರಾಹ್ಮಣ ಅಂತಾನ ಏ ಬ್ರಾಹ್ಮಣ ದಾನರಂಡೆ ಮಗಳಿಗೆ ಎಸ ಹಾಕಿನೇ ನಾ ಉಳಿಯೋದಿಲ್ಲ ಇಸ ಕುಡುವರಗಿಗೆ ಏನು ಆಗಲಿಲ್ಲ ಈಶ್ವರ ಎದ್ದ ಹಾಕಿ ಬೆನ್ನ ಮ್ಯಾಗ ಬ್ರಾಹ್ಮಣ ಅಂತಾನ ರಂಡೆ ಮಗಳಿಗೆ ಸಾವ ಪ್ರಬಂಧ ಮಾಡಲಿ ಬ್ರಾಹ್ಮಣ ಅಂತಾನ ರಂಡೆ ಮಗಳಿಗೆ ಸಾವ ಪ್ರಬಂಧ ಮಾಡಲಿ ಅದೇ ಊರಲ್ಲಿ ಒಬ್ಬ ಅವಗಾರ ಬಂದಿದ ಹೋಗಿ ಹೇಳತಾನ ಅವಗಾರಗ ಜಾತನಾಗರವ ಹಿಡ್ಕೊಂಡ ಬಾರು ಬೇಡದಕ್ಕ ಬೆಲೆ ಕೊಡತೀನು ನಿನಗ ಜಾತನಾಗರವ ಹಿಡ್ಕೊಂಡ ಬಾರು ಬೇಡದಕ್ಕ ಬೆಲೆ ಕೊಡತೀನು ರೊಕ್ಕ ದೋಷಕ್ಕಾಗಿ ಅವಗಾರವಾದಾನೆ ಕರಿನಾಗರ್ ಹಿಡ್ದಾನ ಅಡಿವ್ಯಾಗ ಅವ ತಗೊಂಡು ಮನೆಗೆ ಬಂದನು ಮಗಳ ಎದ್ದಿದಿಲ್ಲ ಮನಿಯಾಗ ಹಾವ ತಗೊಂಡ ಮನೆಗೆ ಬಂದಾನ ಮಗಳ ಎದ್ದಿದಿಲ್ಲ ಹಾವ ತಂದ ಬಂದ ಸಂದಕದಾಗ ಕೀಲಿ ಅಕ್ಕಿ ಇಟ್ಟಾನ ಬೇಗ ರಂಗಮ ತಗೊಂಡ ಹೋಗಾರ ವಾದನ ಮಗಳ ಬಂದಿದಳು ಪ್ರೀತಿಯಿಂದ ಮಗಳಿಗೆ ಹೇಳತಾನ ಹೋಜಾರ ಹೋಜಾರ ನಿನಗ ವಸ್ತು ಮಾಡಿಸಿ ಎಟ್ಟೇನೆ ಬೆಡಗಿ ಜಾರ ನೋಡ ಆವಾಕೇದ ಮಗಳಿಗೆ ಗುರ್ತ ಇಲ್ಲ ಮಜಕೂರ ಮಜಕೂರ ತರಲಿಕ್ಕೆ ವಾದಾಳ ತನ್ನ ವಸ್ತ್ರವಾಗ್ಯ ಬಿಸಿವಿಲಂದ ಬೇಟಿಗಾಗ ಕೈ ಹಾಕಿದಾಳ ಹುಜಾರ ಕೆಳ
ಕೈಯಾಗ ಬಂದಿದ್ದ ಬಂಗಾರ ಬಿಸ್ಮಿಲ್ಲಾ ಅನ್ನೋತ ಬಂಗಾರ ಮಾಲೆ ಬಿಸ್ಮಿಲ್ಲಾ ಅನ್ನೋತ ಬಂಗಾರ ಮಾಲೆ ಬಿಸ್ಮಿಲ್ಲಾ ಅನ್ನೋ ಬಿಸ್ಮಿಲ್ಲಾ ಅನ್ನೋತ ಬಂಗಾರ ಮಾಲೆ ಒಳಗ ಹಾಕೊಂಡ ಆಸಲ ದಂಗಾಗಿ ಗಲ್ಲ ಗಲ್ಲ ಬಡಕೊಂಡ ನನ್ನ ತಪ್ಪ ಕ್ಷಮೆ ಮಾಡ ತಾಯಿ ಮಗಳಿಗೆ ಕೈ ನನ್ನ ತಪ್ಪ ಕ್ಷಮೆ ಮಾಡ ತಾಯಿ ಅಂದ ಮಗಳಿಗೆ ಕೈ ಜೋಡಿಸಿ ಮಗಳ ತಂದೆಗೆ ಹಿಂಗ ಬುದ್ಧಿ ಹೇಳ್ತಾಳೆ ಭೇದ ಮಾಡಬಾರ್ದ ಭ್ರಮೆಗಳನ್ನ ಹಿಂದೂ ಮುಸ್ಲಿಮರ ಒಂದೇ ಮಾತ್ರ ಭೇದ ಇಲ್ಲದ ಬೆಳೆಸ ಹಿಂದೂ ಮುಸ್ಲಿಮರ ಒಂದೇ ಮಾತ್ರ ಮಂದು ಭೇದ ಇಲ್ಲದ ಬೆಳೆಸ ಅದೇ ಜೈನ ನಮ್ಮ ಗಾಂಧಿ ಮುದ್ದೆ ಬೆಳೆಸ್ಯಾರ ನೋಡ್ತೀವ ನಾವು ನೀವು ಹಿಂದೂ ಮುಸ್ಲಿಮರ ಒಂದೇ ಮಾತ್ರ ಎಂದು ಹೇಳಿದಾರ ತಂದೆ ಮಗಳ ಕೂಡಿಕೊಂಡ ಕಲ್ಮೆ ಹೋದಾರ ಅಂದಿಗೆ ಅಂದಿಗೆ ಅವರು ಕಂಡ್ರ ಗುರುವ ಜಿಂದಿಗೆ ದೇವರ ಸಿಗೋದಿಲ್ಲ ಭೇದ ಮಾಡು ಮಂದಿಗೆ ಭೇದ ಮಾಡಬಾರ್ದು ಎಂದಿಗೆ ಇಂಗ್ಲೀಷರ ವೇಷನ ಸೇವೆ ಮಾಡುವೆ ಚಂದಾಗಿ ಚಂದಾಗೆ ಗಂಧ ಕಸ್ರಿ ತಂದ ಮುಂದಾಗೆ ಕಾಸಿ ಮಲಾಲ್ ಸಾನ ಕವಿತಾದ ಕತೆ ಕೇಳಿ ಕಾಸಿ ಮಲಾಲ್ ಸಾನ ಕವಿತಾದ ಕತೆ ಕಾಸಿ ಮಲಾಲ್ ಸಾನ ಕಾಸಿ ಮಲಾಲ್ ಸಾನ ಕವಿತಾದ ಕತೆ ಕೇಳಿ ಕುಡ್ದಂಗಾಗೋದು ಸಕ್ಕರೆ ಅಕ್ಕ ಮಹಾದೇವಂತ ಎಣ್ಣ ಮಕ್ಕಳ ಹಾಡಿರೋ ಮೊಕ್ಕಳನಾಗ ವಲಸಿಯಕೊಂಡು ಮುಕ್ತಿ ಪಡೀರು
ಮುಕ್ಕಾಣಗ ವಲಸಿಕೊಂಡು ಮುಕ್ತಿ ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಅಕ್ಕ ಮಾದೇವಂತ ಹೆಣ್ಣು ಮಕ್ಕಳ ಹಾಡಿರವ್ವ ಮುಕ್ಕಾಣಗ ವಲಸಿಕೊಂಡು ಮುಕ್ತಿ ಪಡೆಯಿರವ್ವ ಮುಕ್ಕಾಣಗ ವಲಸಿಕೊಂಡು ಮುಕ್ತಿ ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಕಿತ್ತೂರ ಶ್ರೇಷ್ಠನ ಶಾಳ ರಾಣಿ ಚೆಲ್ಲ ಬ್ರಿಟಿಷ್ ಕೂಡ ಹೋರಾಡಿದಳು ಎಂತಕ್ಕೆ ನಮ್ಮ ಹೂವ ಅಂತ ಹೆಣ್ಣ ಮಕ್ಕಳು ಅಂತ ಹೆಣ್ಣ ಮಕ್ಕಳಿಂದ ಭಾರತದಾರ ಭಾರತದಾರ ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಅಕ್ಕ ಮಾದೇವಂತ ಹೆಣ್ಣು ಮಕ್ಕಳ ಹಾಡಿರವ್ವ ಮೊಕ್ಕನಗ ವಲಸಿಕೊಂಡು ಮುಕ್ತಿ ಪಡೆಯಿರವ್ವ ಮೊಕ್ಕನಗ ವಲಸಿಕೊಂಡು ಮುಕ್ತಿ ಮಕ್ಕಳ ಹಾಡಿರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಸತ್ಯವರದ ಸತಿ ಸಾವಿತ್ರಿ ಪತ್ರಿ ಬಂಗಾರ ಯಮರಾಜಗ ತಡಸಿಯ ಪತಿ ಪ್ರಾಣ ಬಲಿಸಳ ಅಂತ ಹೆಣ್ಣ ಮಕ್ಕಳಿ ಅಂತ ಹೆಣ್ಣ ಮಕ್ಕಳಿಂದ ದೇಶ ಉದ್ಧಾರ ಭಾರತ ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಸೀತಾಧಾರ ಮಂಡೋದಾರೆ ನಿಮ್ಮಂತೆಯವರು ನೀಲಾಂಬಿಕೆ ಗಂಗಾಂಬಿಕೆಗೆ ಮಾಡಿಕೊಂಡ ಬಸವ ಸತ್ಯಲಿಂದ ಸದ್ಗತಿಯ ಸತ್ಯಲಿಂದ ಸದ್ಗತಿ ಎಂದು ಶ್ರುತಿ ಸಾರ್ಯರು ಕೀರ್ತಿ ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಅಕ್ಕ ಮಾದೇವಂತ ಹೆಣ್ಣು ಮಕ್ಕಳ ಹಾಡಿರು ಮೊಕ್ಕನಗ ವಲಸಿಕೊಂಡು ಮುಕ್ತಿ ಪಡೆಯಿರವ್ವ ಮೊಕ್ಕನಗ ವಲಸಿಕೊಂಡು ಮುಕ್ತಿ ಮಕ್ಕಳ ಹಾಡಿರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಮೇಲೂರ ಶ್ರೇಷ್ಠನ ಶಾಳ ಶರಳಿ ನಿಮ್ಮ ಮ್ಯಾಗ ಮೇರಗ ಪ್ಯಾಲ ಕುಡಿಸಿ ಉದ್ಧಾರ ಮಾಡಿಸಳ ಗುರುವಿನ ಗುಲಾಮಾದಂತವಾಗ ಗುರುವಿನ ಗುಲಾಮಾದಂತವಾಗ ತೊರೆಯುವುದರ ಭಾವ ಸಿಗುವುದರ ಭಾವ ಮಕ್ಕಳ ಹಾಡಿರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಮೊಕ್ಕನಗ ವಲಸಿಯ ಬಂಡು ಮುಕ್ಕೆ ಪಡೆಯರು ಅಕ್ಕ ಮಹಾದೇವಂತ ಹೇಳು ಮಕ್ಕಳ ಹಾಡಿರು ಮೊಕ್ಕನಗ ವಲಸಿಕೊಂಡು ಮುಕ್ತಿ ಪಡೆಯಿರವ್ವ